ನಾವೀಗ ತೋರಿಸ್ತಾ ಇರುವಂಥದ್ದು ಕಂಚಿಕಾಮಾಕ್ಷಿ ಮುತ್ತುಮಾರಿಯಮ್ಮ ದೇವಾಲಯದ ಒಂದು ಮಂಟಪದ ತಯಾರಿ ನೀವು ನೋಡ್ತಾ ಇದ್ದೀರಾ. ಪೋರ್ಷನ್ ಇಲ್ಲಿ ರೆಡಿ ಆಗ್ತಾ ಇದ್ರೆ ಒಂದು ಪೋರ್ಷನ್ ಇಲ್ಲಿ ರೆಡಿ ಆಗ್ತಾ ಇದೆ ನೋಡ್ಬೋದು. ಫುಲ್ ವರ್ಕಿಗೆ ಬೇಕಾದಂಥ ಐಟಮ್ಸ್ನೆಲ್ಲ ನೋಡ್ಬೋದು. ಎಷ್ಟೆಲ್ಲ ಇದೆ, ಎಷ್ಟೆಲ್ಲ ಸೆಟ್ ಮಾಡಬೇಕು, ಎಷ್ಟೆಲ್ಲ ಯೂಸ್ ಮಾಡ್ತಾರೆ ಮೆಟೀರಿಯಲ್ ಅಂತ ನೋಡ್ಬೋದು. ಸೊ ಮಳೆ ಕಾರಣ ನೀಟಾಗಿ ತೋರ್ಸೋಕ್ಕಾಗಲ್ಲ, ಎಲ್ಲ ಕಂಪ್ಲೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಯಾಕೆಂತ ಪೇಂಟಿಂಗ್ ಹೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನೋಡ್ಬೋದು. ಇದೆಲ್ಲ ನೈಟ್ ತೋರಿಸ್ತೀನಿ. ಸೊ ನೈಟ್ ಇದರ ಒಂದು ಮಂಟಪದ ಒಂದು ಚಲನವಲನ ಇರುತ್ತೆ. ಸೊ ಅವಾಗ ಇದನ್ನೆಲ್ಲ ರಿಮೂವ್ ಮಾಡ್ತಾರೆ. ಜಡ್ಜ್ಮೆಂಟ್ ಶೋ ಅಲ್ಲಿ ಇದರಲ್ಲಿ ನೀಟಾಗಿ ನೈಟ್ ಒಂದು ಶೇಪ್ ಇದಕ್ಕೆ ಬರುತ್ತೆ, ಮಂಟಪದ ಒಂದು ಎಲ್ಲ ಇದಕ್ಕೆ. ಸೊ ನೋಡ್ಬೋದು ಮೆಟೀರಿಯಲ್ ಹೇಗಿದೆ ಅಂತ. ಎಲ್ಲ ಕವರ್ ಒಳಗೆ ಪ್ಯಾಕ್ ಮಾಡಿರೋಂಥದ್ದು. ಸೊ ಒಂದು ಟ್ಯಾಕ್ಟ್ರಿಗೆ ಮಾಡಿರೋಂಥದ್ದು ಈ ಥರ. ಸೊ ತುಂಬ ಜನ ಅನ್ಕೊಳ್ತೀರಿ ಹೇಗೆ ಅಂತ. ಇದು ಮೂವ್ಮೆಂಟ್ ಆಗುತ್ತೆ. ಸೊ ನಗರದ ಮುಖ್ಯ ಬೀದಿಗಳಲ್ಲಿ ಮೂವ್ಮೆಂಟ್ ಆಗುತ್ತೆ. ಮುಖ್ಯ ಬೀದಿಗಳಲ್ಲಿ ಇದನ್ನ ಮೂವ್ ಮಾಡಿಸ್ತಾರೆ. ಸೊ ನೋಡ್ಬೋದು ಎಷ್ಟರ ಮಟ್ಟಿಗೆ ರಿಸ್ಕ್ ತಗೊಂಡು ಮಾಡ್ತಾರೆ ಅಂತ. ಒಂದು ಮಂಟಪಕ್ಕಿಂತ ಇನ್ನೊಬ್ಬರು ಚೆನ್ನಾಗಿ ಮಾಡಬೇಕು ಅನ್ನೋಂಥ ಒಂದು ಹಠದಲ್ಲಿ ಮಾಡುವಂಥದ್ದು ಇದು. ಸೊ ಪ್ರೈಸ್ ಇರುತ್ತೆ. ಇದಕ್ಕೊಂದು ಕಥೆಯನ್ನು ಇದರಲ್ಲಿ ಒಂದು ತೋರಿಸ್ತಾರೆ, ಒಂದು ಪೌರಾಣಿಕ ಕಥೆಯನ್ನು ಇದರಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿ ವರ್ಷ ಕೂಡ ಈ ಥರ ನಡೆಯುತ್ತೆ. ಸೊ ನೋಡ್ಬೋದು ಒಂದು ಟ್ಯಾಕ್ಟ್ರಿಗೆ ಎಷ್ಟರ ಮಟ್ಟಿಗೆ ಲೋಡ್ ಆಗ್ಬೋದು ಅಂತ. ಸೊ ವೆಲ್ಡಿಂಗ್ ಎಲ್ಲ ಮಾಡಿರ್ತಾರೆ ಈ ಥರ. ಸೊ ವೆಲ್ಡಿಂಗ್ ಎಲ್ಲ ಹಾಕಿ ಕೂರಿಸಿರೋಂಥದ್ದು ನೋಡ್ಬೋದು. ಸೊ ಡ್ರೈವರ್ಗೆ ಏನೂ ಕಾಣಲ್ಲ, ಡ್ರೈವರ್ ಸೀಟ್ ಬಂದು ಇಲ್ಲಿರುತ್ತೆ. ಸೊ ಡ್ರೈವರ್ಗೆ ಏನೂ ಕಾಣಲ್ಲ, ಒಂದು ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡಿಕೊಂಡು ಮೂವ್ ಮಾಡ್ತಾರೆ. ಸೊ ಇಲ್ಲಿ ತುಂಬ ಟರ್ನ್ ಆಗಿ ಅಪ್ ಇರೋದ್ರಿಂದ ಕಷ್ಟನೇ, ಬಟ್ ಆದರೂ ಮಾಡ್ತಾರೆ. ಸೊ ಇದು ಬ್ಯಾಕಲ್ಲಿ ಟ್ರಾಲಿ ಮೇಲೆ ನೋಡ್ಬೋದು ಮಂಟಪಗಳು ಎಷ್ಟಿದೆ ಅಂತ. ಸೊ ಸ್ವಲ್ಪ ದೂರದಿಂದ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ. ಸೊ ಇದು ವಿಡಿಯೋದಲ್ಲಿ ನಿಮ್ಗೆ ಚಿಕ್ಕದಂತ ಅನಿಸ್ಬೋದು. ಎಷ್ಟು ಮಟ್ಟಿಗಿದೆ ಅಂತಂದರೆ ಇದರ ಒಂದು ಕೈ ಕೂಡ ನಾನಿಲ್ಲ, ಅಷ್ಟು ದೊಡ್ಡದಿದೆ. ಇದರ ಒಂದು ಕೈಗಿಂತನೂ ನಾನು ಚಿಕ್ಕವನು. ಅಷ್ಟು ದೊಡ್ಡ ಒಂದು ದೈತ್ಯವಾದಂಥ ಒಂದು ರಾಕ್ಷಸ ನೋಡ್ಬೋದು. ಸೊ ಈ ರಾಕ್ಷಸವನ್ನು ಪ್ರದರ್ಶನ ಟೈಮಲ್ಲಿ ಇಲ್ಲಿ ಒಂದು ಕ್ರೇನ್ ಏನಿದೆ ಇದರಲ್ಲಿ ಎಳಿತಾರೆ. ಎಳ್ದಾಗಿದ್ದು ಮೇಲೆ ಹೋಗುತ್ತೆ. ಮೇಲೆ ಹೋಗಿ ಇದಕ್ಕೆ ವಾಯ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಎಲ್ಲ ಆಗಿರ್ಬೋದು ಪ್ಲೇ ಆಗುತ್ತೆ. ಸೊ ಈ ಮೇನ್ ವಿಗ್ರಹ ಏನಿದೆ ಇದು ಮೇಲೆ ಹೋಗಾಗ ನೋಡ್ಬೋದು. ಇಲ್ಲಿ ಬ್ಲಾಸ್ಟಿಂಗಿಗೆ ಇಟ್ಟಿರುವಂಥದ್ದು ಪಟಾಕಿಗಳು. ಸೊ ಲೈಟಿಂಗ್ ಆಗಿರ್ಬೋದು, ಸ್ಪಾರ್ಕಿಂಗ್ ಆಗೋಂಥ ಬ್ಲಾಸ್ಟಿಂಗ್ ಏನೇನು ಐಟಮ್ ಇದೆ ಅದು ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಹಾಕಿರುವಂಥದ್ದು. ಅದಕ್ಕೆ ವಯರಿಂಗ್ ಕೂಡ ನೋಡ್ಬೋದು, ಇಲ್ಲಿ ಮಾಡಿರುವಂಥದ್ದು ವಯರಿಂಗ್ ಇದೆ. ಸೊ ಇದೆಲ್ಲ ಮಳೇಲಿ ನೆನಿಬಾರ್ದು ಅಂತೇಳಿ ಇಲ್ಲಿ ನೋಡ್ತೀರಾ ಪ್ಯಾಕಿಂಗ್ ಮಾಡಿದ್ದಾರೆ. ಇದೆಲ್ಲವನ್ನು ಪ್ಯಾಕಿಂಗ್ ಮಾಡಿದ್ದಾರೆ ಮಳೆಯಲ್ಲಿ ಹಾಳಾಗಬಾರ್ದು ಅಂತೇಳಿ. ಸೊ ಇದೆಲ್ಲ ಜಡ್ಜ್ಮೆಂಟ್ ಶೋ ಅಲ್ಲಿ ನೀಟಾಗಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸೊ ಇದು ಒಂದು ಕಂಚಿಕಾಮಾಕ್ಷಿ ಅಮ್ಮ ದೇವಾಲಯದ ಒಂದು ಮಂಟಪದ ತಯಾರಿಯಾಗಿರುತ್ತೆ.